ಸ್ನೇಹಿತರೆ, ಇವತ್ತು ನಾನು ನಿಮಗೆ ಜಗತ್ತಿನ ಇತಿಹಾಸದಲ್ಲೇ ನಡೆದಿರೋ ಒನ್ ಆಫ್ ದಿ ಮೋಸ್ಟ್ ಮೈಂಡ್ ಬ್ಲೋಯಿಂಗ್ ಮತ್ತು ಇಂಪಾಸಿಬಲ್ ಯುದ್ಧದ ಕಥೆಯನ್ನು ಹೇಳ್ತಾ ಇದ್ದೀನಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಕಣ್ಣೆದುರೇ ಕಡುಕ್ರೂರ ಕಟುಕ ಸೈನಿಕರು ಬರೋಬ್ಬರಿ 2 ಲಕ್ಷ ಜನ ಬಂದು ನಿಂತಿದ್ದಾರೆ. ಆದರೆ ಅವರನ್ನು ತಡೆಯೋಕ್ಕೆ ನಿಮ್ಮ ಹತ್ತಿರ ಇರೋದು ಕೇವಲ 5,000 ಜನ ಮಾತ್ರ. ಅಷ್ಟೇ ಅಲ್ಲ, ನಿಮ್ಮ ದೇಶದ ರಾಜ ಮತ್ತು ಮೇನ್ ಆರ್ಮಿ ಕೂಡ ನಿಮ್ಮ ಹೆಲ್ಪ್ಗೆ ಬರ್ತಾ ಇಲ್ಲ. ನಿಮ್ಮನ್ನು ಕಂಪ್ಲೀಟಾಗಿ ಕೈ ಬಿಟ್ಟಿದ್ದಾರೆ. ಇಂತಹ ಸಿಚುವೇಷನ್ನಲ್ಲಿ ನೀವು ಏನಾದರೂ ಇದ್ದಿದ್ರೆ ಏನು ಮಾಡ್ತಾ ಇದ್ರಿ? ಶರಣಾಗಿ ಬಿಡ್ತಾ ಇದ್ರಾ ಅಥವಾ ಪ್ರಾಣ ಭಿಕ್ಷೆ ಕೇಳ್ತಾ ಇದ್ರಾ? ಆದರೆ ಇವತ್ತಿನ ನಮ್ಮ ಕತೆ ಹೀರೋ ಮಾಡಿದ್ದು ಇತಿಹಾಸದ ಪುಟಗಳನ್ನೇ ನಡಗಿಸುವಂಥ ಸಾಹಸ. ಹೌದು, ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಅಲ್ಟಿಮೇಟ್ ವಾರ್ ಮೂವಿ ಆಗಿರುವಂಥ ದಿ ಗ್ರೇಟ್ ಬ್ಯಾಟಲ್. ಈ ಸಿನಿಮಾದ ಕತೆ ಎಷ್ಟು ಇಂಟೆನ್ಸ್ ಆಗಿದೆ ಅಂದರೆ, ಚೀನಾದ ಅತ್ಯಂತ ಅಹಂಕಾರಿ ಮತ್ತು ಕ್ರೂರ ಚಕ್ರವರ್ತಿ ಇಡೀ ಕೊರಿಯಾ ದೇಶವನ್ನು ಧ್ವಂಸ ಮಾಡ್ತಾ ಬರ್ತಾ ಇರ್ತಾನೆ. ದಾರಿಯಲ್ಲಿ ಸಿಗೋ ಪ್ರತಿಯೊಂದು ಕೋಟೆಯನ್ನು ಧೂಳಿಪಟ ಮಾಡ್ತಾನೆ. ಆದರೆ ಅವನ ಅಹಂಕಾರಕ್ಕೆ ಬ್ರೇಕ್ ಹಾಕೋಕ್ಕೆ ಗೋಡೆಯ ಥರ ನಿಲ್ಲೋದು ಒಂದೇ ಒಂದು ಸಣ್ಣ ಕೋಟೆ. ಅದರ ಹೆಸರು ಅನ್ಸಿ. ಆ ಕೋಟೆಯ ಒಳಗಡೆ ಇರೋ ಕೇವಲ 5,000 ಸೈನಿಕರು ಆ 2 ಲಕ್ಷ ಚೀನಾ ಸೈನ್ಯಕ್ಕೆ ಬರೋಬ್ಬರಿ 88 ದಿನಗಳ ಕಾಲ ಹೇಗೆ ನರಕ ತೋರಿಸ್ತಾರೆ. ಕೊನೆಗೆ ಆ ಅಹಂಕಾರಿ ರಾಜನ ಕಣ್ಣಿಗೆ ಏನಾಗುತ್ತೆ ಅನ್ನೋದೇ ಈ ರೋಮಾಂಚನಕಾರಿ ಕತೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಈ ವಿಡಿಯೋದ ಪ್ರತಿಯೊಂದು ಸೆಕೆಂಡ್ ನಿಮಗೆ ಗೂಸ್ ಬಂಪ್ಸ್ ಕೊಡೋದು ಗ್ಯಾರಂಟಿ. ಕತೆ ಕಟ್ ಮಾಡಿದ್ರೆ ಕ್ರಿಸ್ತ ಶತಕ 645 ಕಾಲ. ಚೀನಾದ ಇತಿಹಾಸದಲ್ಲೇ ಮೋಸ್ಟ್ ಪವರ್ಫುಲ್ ಸಾಮ್ರಾಜ್ಯವಾದ ಟ್ಯಾಂಗ್ ಡೈನಸ್ಟಿಯ ಚಕ್ರವರ್ತಿ ತೈಜಾಂಗ್ ಭೀಕರ ಸೈನ್ಯದೊಂದಿಗೆ ಕೊರಿಯಾ ದೇಶದ ಅಂದರೆ ಗೊಗುರಿಯೋ ಸಾಮ್ರಾಜ್ಯ ಮೇಲೆ ದಾಳಿ ಮಾಡ್ತಾನೆ. ಕೊರಿಯಾದ ಮುಖ್ಯ ಸೇನಾಧಿಪತಿಯಾದ ಯೋನ್ ಗೆಸೋಮುನ್ ತನ್ನ 10,000 ಸೈನಿಕರನ್ನು ಕರ್ಕೊಂಡು ರಾಜನನ್ನು ತಡೆಯೋಕೆ ಬೆಟ್ಟದ ಮೇಲೆ ಯುದ್ಧ ಮಾಡ್ತಾನೆ. ಆದರೆ ಚೀನಾ ರಾಜನ ಹತ್ತಿರ ಇರೋದು ಕೇವಲ ಸೈನಿಕರಲ್ಲ, ಅಲ್ಟಿಮೇಟ್ ರಣತಂತ್ರಗಳು. ಚೀನಾದ ಸೈನ್ಯ ಕೊರಿಯನ್ ಆರ್ಮಿಯನ್ನು ಇರುವೆಗಳ ಥರ ಹೊಸಕಿ ಹಾಕ್ತಾರೆ. ಸೇನಾಧಿಪತಿ ಯೋನ್ ಕಂಪ್ಲೀಟಾಗಿ ಸೋತು ಎದರಿ ತನ್ನ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ರಾಜಧಾನಿಗೆ ಓಡಿ ಹೋಗ್ತಾನೆ. ರಾಜಧಾನಿಗೆ ಬಂದ ಮೇಲೆ ಯೋನ್ ಭೀಕರ ಕೋಪದಲ್ಲಿ ಇರ್ತಾನೆ. ಯಾಕಂದರೆ ಈ ಮಹಾಯುದ್ಧಕ್ಕೆ ಕೊರಿಯಾದ ಅತ್ಯಂತ ಪ್ರಮುಖ ಕೋಟೆಯಾದ ಅನ್ಸಿಯ ಜನರಲ್ ತನ್ನ ಸೈನ್ಯವನ್ನು ಕಳಿಸೇ ಇರಲ್ಲ. ಅವನೇ ನಮ್ಮ ಕಥೆಯ ರಿಯಲ್ ಹೀರೋ, ಜನರಲ್ ಯಾಂಗ್ ಮನ್ಚುನ್. ಸೇನಾಧಿಪತಿ ಯೋನ್ ಅಂದುಕೊಳ್ತಾನೆ, ಈ ಜನರಲ್ ಯಾಂಗ್ ನನ್ನ ಮಾತನ್ನು ಕೇಳ್ತಾ ಇಲ್ಲ. ಇವನೊಬ್ಬ ಅಹಂಕಾರಿ ಮತ್ತು ದೇಶದ್ರೋಹಿ. ಇವನನ್ನು ಜೀವಂತವಾಗಿ ಬಿಡಬಾರದು ಅಂತ ತಕ್ಷಣವೇ ಯೋನ್ ತನ್ನ ಹತ್ತಿರ ಇದ್ದ ಒಬ್ಬ ಯುವ ಸೈನಿಕ ಸಾಮುಲ್ ಎಂಬುವವನನ್ನ ಕರೀತಾನೆ. ಸಾಮುಲ್ ಬೇರೆ ಯಾರು ಅಲ್ಲ, ಅದೇ ಅನ್ಸಿ ಕೋಟೆಯ ಮೂಲದವನು. ಯೋನ್ ಅವನಿಗೆ ಒಂದು ಸೀಕ್ರೆಟ್ ಮಿಷನ್ ಕೊಡ್ತಾನೆ. ನೀನು ತಕ್ಷಣವೇ ಅನ್ಸಿ ಕೋಟೆಗೆ ಹೋಗು, ಅಲ್ಲಿ ಜನರಲ್ ಯಾಂಗ್ ನನ್ನು ನಂಬಿಸಿ ಸೀಕ್ರೆಟ್ ಆಗಿ ಕೊಲೆ ಮಾಡಿ ಬಾ ಅಂತ. ಸಾಮುಲ್ನ ಮನಸ್ಸಲ್ಲೂ ಜನರಲ್ ಯಾಂಗ್ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟಿರುತ್ತೆ. ಯಾಕಂದ್ರೆ ಜನರಲ್ ಯಾಂಗ್ ಸೈನ್ಯ ಕಳಿಸದ ಕಾರಣಕ್ಕೆ ಮೊದಲ ಯುದ್ಧದಲ್ಲಿ ಸಾಮುಲ್ನ ಜೀವದ ಗೆಳೆಯ ಸತ್ತು ಹೋಗಿರ್ತಾನೆ. ಹಾಗಾಗಿ ಗೆಳೆಯನ ಸಾವಿಗೆ ಸೇಡು ತೀರಿಸಿಕೊಳ್ಳೋಕೆ ಸಾಮುಲ್ ಕತ್ತಿ ಹಿಡಿದು ಅನ್ಸಿ ಕೋಟೆಗೆ ಎಂಟ್ರಿ ಕೊಡ್ತಾನೆ. ಸಾಮುಲ್ ಕೋಟೆಯ ಒಳಗಡೆ ಬರ್ತಾನೆ. ಅವನ ಮೈಂಡ್ನಲ್ಲಿ ಯಾಂಗ್ ಒಬ್ಬ ಕ್ರೂರ ದೇಶದ್ರೋಹಿ, ಅವನನ್ನು ಕ್ರೂರವಾಗಿ ಕೊಲ್ಲಬೇಕು ಅನ್ನೋ ಪ್ಲಾನ್ ಇರುತ್ತೆ. ಆದರೆ ಕೋಟೆಯ ಒಳಗಿನ ವಾತಾವರಣ ನೋಡಿದ ತಕ್ಷಣ ಸಾಮುಲ್ಗೆ ದೊಡ್ಡ ಶಾಕ್ ಕಾದಿರುತ್ತೆ. ಯಾಕಂದರೆ ಅಲ್ಲಿ ಜನರಲ್ ಯಾಂಗ್ ಯಾವುದೇ ದೊಡ್ಡ ರಾಜನ ಥರ ಸಿಂಹಾಸನದ ಮೇಲೆ ಕೂತು ಮಜಾ ಮಾಡ್ತಾ ಇರಲ್ಲ. ಬದಲಿಗೆ ಅವನು ಸಾಮಾನ್ಯ ಜನರ ಜೊತೆ ನಿಂತು ಮಣ್ಣಿನ ಮೂಟೆಗಳನ್ನು ಹೊರ್ತಾ ಇರ್ತಾನೆ. ಕೋಟೆಯ ರಿಪೇರಿ ಕೆಲಸ ಮಾಡ್ತಾ ಇರ್ತಾನೆ. ಯಾರಾದರೂ ಸಾಮಾನ್ಯ ವ್ಯಕ್ತಿಗೆ ಗಾಯವಾದರೆ ತಾನೇ ಖುದ್ದಾಗಿ ಹೋಗಿ ಚಿಕಿತ್ಸೆ ಕೊಡ್ತಾನೆ. ಅಲ್ಲಿನ ಪ್ರತಿಯೊಬ್ಬ ನಾಗರಿಕನು ಜನರಲ್ ಯಾಂಗ್ನನ್ನ ತನ್ನ ಸ್ವಂತ ತಂದೆ, ಸ್ವಂತ ಅಣ್ಣನ ಥರ ಪ್ರೀತಿಸ್ತಾ ಇರ್ತಾರೆ. ಇಡೀ ಕೋಟೆ ಒಂದು ಸೈನ್ಯದ ಥರ ಇರಲ್ಲ, ಒಂದು ದೊಡ್ಡ ಹ್ಯಾಪಿ ಫ್ಯಾಮಿಲಿ ಥರ ಇರುತ್ತೆ. ಇಷ್ಟೇ ಅಲ್ಲ, ಸಾಮುಲ್ಗೆ ಒಂದು ಸತ್ಯ ಗೊತ್ತಾಗುತ್ತೆ. ಮೊದಲ ಯುದ್ಧಕ್ಕೆ ಜನರಲ್ ಯಾಂಗ್ ತನ್ನ ಸೈನ್ಯವನ್ನು ಕಳಿಸದೇ ಇರೋದಕ್ಕೆ ಕಾರಣ ಅಹಂಕಾರ ಅಲ್ಲ, ಸೇನಾಧಿಪತಿ ಯೋನ್ ಮಾಡಿದ ತಪ್ಪು ರಣತಂತ್ರದಿಂದಾಗಿ ಆ ಯುದ್ಧದಲ್ಲಿ ಸೋಲು ಖಂಡಿತ ಅಂತ ಜನರಲ್ ಯಾಂಗ್ಗೆ ಮೊದಲೇ ಗೊತ್ತಿರುತ್ತೆ. ತನ್ನ ಸೈನಿಕರನ್ನು ಸುಮ್ಮನೆ ಸಾವಿನ ಮುಖಕ್ಕೆ ತಳ್ಳೋದು ಇಷ್ಟ ಇಲ್ಲದೆ ಅವನು ಕೋಟೆಯಲ್ಲೇ ಉಳಿದಿರುತ್ತಾನೆ. ಇದನ್ನು ಕೇಳಿದಾಗ ಸಾಮುಲ್ ಕಂಪ್ಲೀಟ್ ಆಗಿ ಕನ್ಫ್ಯೂಸ್ ಆಗ್ತಾನೆ. ನಾನು ಕೊಲ್ಲೋಕೆ ಬಂದಿರೋ ವ್ಯಕ್ತಿ ದೇಶದ್ರೋಹಿನ ಅಥವಾ ಈ ಜನರ ಪಾಲಿನ ದೇವರ ಅಂತ. ಆದರೆ ಸಾಮುಲ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಸಿಗಲ್ಲ. ಯಾಕಂದರೆ ಇದ್ದಕ್ಕಿದ್ದಂತೆ ಭೂಮಿ ಜೋರಾಗಿ ನಡುಗೋದಕ್ಕೆ ಶುರುವಾಗುತ್ತೆ. ಕೋಟೆಯ ಗೋಡೆ ಮೇಲೆ ನಿಂತು ನೋಡಿದ್ರೆ ಹಾರಿಜಾನ್ ಕೊನೆಯವರೆಗೂ ಬರೀ ಚೀನಾ ಸೈನಿಕರ
ಕಪ್ಪು ಸೈನ್ಯವೇ ಕಾಣಿಸ್ತಾ ಇರುತ್ತೆ. 2 ಲಕ್ಷ ಸೈನ್ಯ ಅನ್ಸಿ ಕೋಟೆಯನ್ನ ಕಂಪ್ಲೀಟ್ ಆಗಿ ಲಾಕ್ ಮಾಡಿದೆ. ಚೀನಾ ರಾಜ ತೈಜಾಂಗ್ ತನ್ನ ಬೃಹತ್ ಕುದುರೆಯ ಮೇಲೆ ಕೂತು ಅಹಂಕಾರದಿಂದ ನಗ್ತಾ ಇರ್ತಾನೆ. ಅವನು ತನ್ನ ಸೇನಾಧಿಪತಿಗೆ ಹೇಳ್ತಾನೆ, ಇದೇನು ಮಹಾ ದೊಡ್ಡ ಕೋಟೆಯಾ? ಇದಕ್ಕೆ ಕೇವಲ ಅರ್ಧ ದಿನ ಸಾಕು. ಧೂಳಿಪಟ ಮಾಡಿ ಒಳಗಡೆ ಇರೋ ಪ್ರತಿಯೊಬ್ಬರನ್ನ ಜೀವಂತವಾಗಿ ನರಕಕ್ಕೆ ಕಳಿಸಿ ಅಂತ ಆರ್ಡರ್ ಮಾಡ್ತಾನೆ. ಯುದ್ಧ ಶುರುವಾಗುತ್ತೆ. ಚೀನಾ ಸೈನ್ಯ ಮೊದಲು ತಮ್ಮ ಬೃಹತ್ ಕವಣೆ ಯಂತ್ರಗಳನ್ನ ಮುಂದೆ ತರ್ತಾರೆ. ಅವುಗಳಿಂದ 100 ಕೆಜಿಯ ಬೃಹತ್ ಕಲ್ಲುಗಳನ್ನು ಮತ್ತು ಬೆಂಕಿ ಉಂಡೆಗಳನ್ನ ಅನ್ಸಿ ಕೋಟೆಯ ಮೇಲೆ ಎಸೆಯಲು ಶುರು ಮಾಡ್ತಾರೆ. ಕಲ್ಲುಗಳು ಬಂದು ಬಿದ್ದ ತಕ್ಷಣ ಕೋಟೆಯ ಬೃಹತ್ ಗೋಡೆಗಳು ಬಿರುಕು ಬಿಡ್ತವೆ. 100 ಸೈನಿಕರು ಅಲ್ಲಲ್ಲೇ ಬೂದಿಯಾಗ್ತಾರೆ. ಕೋಟೆಯ ಒಳಗಡೆ ಜನರ ಕಿರುಚಾಟ, ಆಕ್ರಂದನ ಮುಗಿಲು ಮುಟ್ಟುತ್ತೆ. ಆದರೆ ನಮ್ಮ ಹೀರೋ ಜನರಲ್ ಯಾಂಗ್ ಧೃತಿಗೆಡಲ್ಲ. ಅವನು ಸೈನಿಕರ ಧೈರ್ಯ ತುಂಬುತ್ತಾ ಕಿರಿಚುತ್ತಾನೆ, ಯಾರು ಹೆದರಬೇಡಿ, ಪೊಸಿಷನ್ ತಗೊಳ್ಳಿ. ಚೀನಾ ಸೈನಿಕರು ಕೋಟೆಯ ಗೋಡೆಯನ್ನು ಹತ್ತಿ ಒಳಗಡೆ ಬರೋಕೆ ಬೃಹತ್ ಸೀಜ್ ಟವರ್ಸ್ ಅಂದ್ರೆ ಚಕ್ರಗಳಿರುವ ದೊಡ್ಡ ದೊಡ್ಡ ಮರದ ಗೋಪುರಗಳನ್ನ ಕೋಟೆಯ ಗೋಡೆಗೆ ತಂದು ಮುಟ್ಟಿಸ್ತಾರೆ. ಚೀನಾ ಸೈನಿಕರು ಕೋಟೆಯ ಮೇಲೆ ನುಗ್ಗೋಕೆ ರೆಡಿ ಆದಾಗ ಜನರಲ್ ಯಾಂಗ್ ತನ್ನ ಮಾಸ್ಟರ್ ಪ್ಲಾನ್ ಪ್ಲೇ ಮಾಡ್ತಾನೆ. ಅವನು ಮುಂಚಿತವಾಗಿ ಕೋಟೆಯ ಗೋಡೆಯ ಮೇಲೆ ರೆಡಿ ಮಾಡಿಟ್ಟಿದ್ದ 100 ಲೀಟರ್ ತೈಲದ ಬ್ಯಾರೆಲ್ಗಳನ್ನ ಆ ಮರದ ಗೋಪುರಗಳ ಮೇಲೆ ಸುರಿಯಲು ಆರ್ಡರ್ ಮಾಡ್ತಾನೆ. ನಂತರ ಮರುಕ್ಷಣವೇ ಬೆಂಕಿಯ ಬಾಣಗಳು ಬಿಡ್ತಾರೆ. ಅಷ್ಟೇ, ಆ ಬೃಹತ್ ಸೀಜ್ ಟವರ್ಗಳು ಭೀಕರವಾಗಿ ಬೆಂಕಿ ಹೊತ್ತಿಕೊಂಡು ಅದರ ಮೇಲಿದ್ದ ಸಾವಿರಾರು ಚೀನಾ ಸೈನಿಕರು ಬೆಂಕಿಯಲ್ಲೇ ಬೆಂದು ಕೆಳಗೆ ಬೀಳ್ತಾರೆ. ಮೊದಲ ದಿನದ ಯುದ್ಧದ ಕೊನೆಯಲ್ಲಿ ಚೀನಾದ ಬೃಹತ್ ಸೈನ್ಯಕ್ಕೆ ಭೀಕರ ಸೋಲಾಗುತ್ತೆ. ರಾಜ ತೈಜಾಂಗ್ಗೆ ಜಸ್ಟ್ ಅರ್ಧ ದಿನದಲ್ಲಿ ಕೋಟೆ ಹಿಡಿತೀನಿ ಅನ್ಕೊಂಡಿದ್ದಕ್ಕೆ ಮರ್ಮಘಾತವಾಗುತ್ತೆ. ಮೊದಲ ದಾಳಿ ಫ್ಲಾಪ್ ಆದ್ಮೇಲೆ ಚೀನಾ ರಾಜನಿಗೆ ಸಿಕ್ಕಾಪಟ್ಟೆ ಇನ್ಸಲ್ಟ್ ಆಗುತ್ತೆ. ಅವನು ಬೇರೆ ಬೇರೆ ರಣತಂತ್ರ ಬಳಸಿ ದಾಳಿ ಮಾಡಿದ್ರು ಜನರಲ್ ಯಾಂಗ್ ಅದನ್ನೆಲ್ಲ ಧ್ವಂಸ ಮಾಡ್ತಾ ಇರ್ತಾನೆ. ಕೊನೆಗೆ ಹುಚ್ಚನಾದ ಚೀನಾ ರಾಜ ತೈಜಾಂಗ್ ಒಂದು ನರಕ ಪ್ರಾಯವಾದ ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ಅದೇನಪ್ಪ ಅಂದ್ರೆ ಅನ್ಸಿ ಕೋಟೆಯ ಗೋಡೆಗಿಂತಲೂ ಎತ್ತರವಿರುವ ಒಂದು ಬೃಹತ್ ಮಣ್ಣಿನ ಬೆಟ್ಟವನ್ನು ಕೋಟೆಯ ಎದುರಲ್ಲೇ ನಿರ್ಮಿಸುವುದು. ಲಕ್ಷಾಂತರ ಚೀನಾ ಸೈನಿಕರು ಮತ್ತು ಗುಲಾಮರು ಹಗಲು ರಾತ್ರಿ ಎನ್ನದೆ ಕೇವಲ ಕೆಲವು ವಾರಗಳಲ್ಲಿ ಕೋಟೆಯ ಗೋಡೆಗಿಂತಲೂ ಎತ್ತರದ ಮಣ್ಣಿನ ಬೆಟ್ಟವನ್ನ ಕಟ್ಟಿ ಮುಗಿಸ್ತಾರೆ. ಆ ಬೆಟ್ಟದ ಮೇಲೆ ನಿಂತರೆ ಅನ್ಸಿ ಕೋಟೆಯ ಒಳಗಡೆ ಇರೋರೆಲ್ಲ ಇರುವೆಗಳ ತರ ಕ್ಲಿಯರ್ ಆಗಿ ಕಾಣಿಸ್ತಾರೆ. ಅಲ್ಲಿಂದ ಬಾಣ ಬಿಟ್ರೆ ಕೋಟೆಯ ಒಳಗಿರೋ ಪ್ರತಿಯೊಬ್ರು ಸಾಯೋದು ಗ್ಯಾರಂಟಿ. ಅನ್ಸಿ ಕೋಟೆಯ ಕತೆ ಇವತ್ತಿಗೆ ಮುಗಿತು ಅಂತ ಇಡೀ ಕೊರಿಯಾ ದೇಶವೇ ಅಂದುಕೊಳ್ಳುತ್ತೆ. ಇದೇ ಸಮಯದಲ್ಲಿ ಜನರಲ್ ಯಾಂಗ್ ನ ತಂಗಿ ಮತ್ತು ಅವಳ ಪ್ರೇಮಿಯಾದ ಕ್ಯಾವಲ್ರಿ ಲೀಡರ್ ಅಂದ್ರೆ ಕುದುರೆ ಸೈನ್ಯದ ನಾಯಕ ಚೀನಾ ಸೈನ್ಯದ ಮೇಲೆ ಒಂದು ಸೀಕ್ರೆಟ್ ನೈಟ್ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಚೀನಾ ರಾಜ ತುಂಬಾ ಅಲರ್ಟ್ ಆಗಿರ್ತಾನೆ. ಆ ನೈಟ್ ಅಟ್ಯಾಕ್ ಪ್ಲಾನ್ ಕಂಪ್ಲೀಟ್ ಆಗಿ ಫ್ಲಾಪ್ ಆಗಿ ತಂಗಿಯ ಪ್ರೇಮಿಯನ್ನು ಚೀನಾ ಸೈನ್ಯದವರು ಕ್ರೂರವಾಗಿ ಕುತ್ತಿಗೆ ಸೀಳಿ ಕೊಂದು ಹಾಕ್ತಾರೆ. ಅಣ್ಣನ ಹೆಗಲ ಮೇಲೆ ಬಂದು ಬಿದ್ದ ಪ್ರೇಮಿಯ ಹೆಣವನ್ನು ನೋಡಿ ಆ ತಂಗಿಯ ಮನಸ್ಸು ಚೂರಾಗುತ್ತೆ. ಆ ತೀವ್ರವಾದ ನೋವು ಮತ್ತು ಕೋಪ ತಡೆಯಲಾರದೆ ಒಂಟಿಯಾಗಿ ಚೀನಾ ಸೈನ್ಯದ ಕ್ಯಾಂಪ್ಗೆ ನುಗ್ಗಿ ರಾಜನನ್ನು ಕೊಲ್ಲಲು ಹೋಗ್ತಾಳೆ. ಆದ್ರೆ ದುರದೃಷ್ಟವಶಾತ್ ಅವಳನ್ನು ಚೀನಾ ಸೈನಿಕರು ಭೀಕರವಾಗಿ ಕೊಂದು ಹಾಕ್ತಾರೆ. ಬೇಗ ಮುರಿಯುತ್ತಿರುವುದಿಲ್ಲ. ಆ ಪಿಲ್ಲರ್ ಗಳನ್ನ ಕೊಡಲಿಯಿಂದ ಕತ್ತರಿಸಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಆದರೆ ಅಲ್ಲಿಗೆ ಹೋದರೆ ಸುರಂಗ ಕುಸಿದು ತಾವು ಸಾಯ್ತಾರೆ ಅಂತ ಗೊತ್ತಿದ್ರು ಕೋಟೆಯ ಹಿರಿಯ ಕಾರ್ಮಿಕರು ತಾವೇ ಖುದ್ದಾಗಿ ಸುರಂಗದ ಒಳಗೆ ಹೋಗ್ತಾರೆ. ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಆ ಪಿಲ್ಲರ್ ಗಳನ್ನ ಕಡಿತಾರೆ. ಮರುಕ್ಷಣವೇ ಭೂಮಿ ನಡುಗಿದಂತಾಗಿ ಆ ಬೃಹತ್ ಮಣ್ಣಿನ ಬೆಟ್ಟ ದಸಕ್ಕಂತ ಕೆಳಗೆ ಕುಸಿದು ಬೀಳುತ್ತೆ. ಆ ಬೆಟ್ಟದ ಮೇಲಿದ್ದ ಮತ್ತು ಕೆಳಗಿದ್ದ ಅರ್ಧಕ್ಕಿಂತ ಹೆಚ್ಚು ಚೀನಾ ಸೈನ್ಯ ಆ ಮಣ್ಣಿನಲ್ಲೇ ಜೀವಂತವಾಗಿ ಸಮಾಧಿಯಾಗ್ತಾರೆ. ಈ ಆಘಾತದಿಂದ ಚೀನಾ ಸೈನ್ಯ
ಚೆದುರಿ ಹೋದಾಗ ಜನರಲ್ ಯಾಂಗ್ ತಕ್ಷಣವೇ ತನ್ನ ಸೈನ್ಯದೊಂದಿಗೆ ಆ ಕುಸಿದ ಬೆಟ್ಟದ ಮೇಲ್ಭಾಗವನ್ನು ತನ್ನ ಕಂಟ್ರೋಲ್ಗೆ ಪಡ್ಕೊಳ್ತಾನೆ. ಚೀನಾ ರಾಜನ ಸ್ವಂತ ಪ್ಲಾನ್ ಅವನಿಗೆ ಭೀಕರವಾಗಿ ಉಲ್ಟಾ ಹೊಡೆಯುತ್ತೆ. ಇಷ್ಟಾದರೂ ಚೀನಾ ರಾಜ ತೈಜಾಂಗ್ ಸೋಲೊಪ್ಪಲ್ಲ. ಅವನು ಹುಚ್ಚುಂತರ ಕಿರಿಸ್ತಾ ತನ್ನ ಇಡೀ ಸೈನ್ಯವನ್ನು ಮುನ್ನುಗ್ಗಲು ಆರ್ಡರ್ ಮಾಡ್ತಾನೆ. ಇತ್ತ ಜನರಲ್ ಯಾಂಗ್ಗೆ ತೀವ್ರ ಗಾಯಗಳಾಗಿರ್ತವೆ. ಸೈನಿಕರೆಲ್ಲ ದಣಿದಿರುತ್ತಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಇವರು ಸೋತು ಹೋಗೋ ಪರಿಸ್ಥಿತಿ ಇರುತ್ತೆ. ಆಗ ಜನರಲ್ ಯಾಂಗ್ ಕೋಟೆಯ ಪವಿತ್ರವಾದ ಇತಿಹಾಸ ಪ್ರಸಿದ್ಧ ದೈವಿಕ ಬಿಲ್ಲನ್ನು ತನ್ನ ಕೈಗೆ ತಗೊಳ್ತಾನೆ. ಆ ಬಿಲ್ಲನ್ನು ಎಳೆಯಲು ಒಬ್ಬ ಮನುಷ್ಯನ ಶಕ್ತಿ ಸಾಲದು, ಅದಕ್ಕೆ ದೈವಿಕ ನಂಬಿಕೆ ಬೇಕು. ಜನರಲ್ ಯಾಂಗ್ ತನ್ನ ಇಡೀ ಅನ್ಸಿ ಕೋಟೆಯ ಜನರ ಮಣ್ಣಿನ ಪ್ರಾರ್ಥನೆಯನ್ನು ನೆನೆದು ತನ್ನ ರಕ್ತಸಿಕ್ತ ಕೈಗಳಿಂದ ಇಡೀ ಶಕ್ತಿಯನ್ನು ಹಾಕಿ ಆ ಬಿಲ್ಲನ್ನು ಎಳೆದು ನೇರವಾಗಿ ಚೀನಾ ರಾಜನ ಕಡೆಗೆ ಗುರಿ ಇಟ್ಟು ಬಾಣ ಬಿಡ್ತಾನೆ. ಆ ಪವರ್ಫುಲ್ ಬಾಣ ಗಾಳಿಯನ್ನು ಸೀಳ್ಕೊಂಡು ಲಕ್ಷಾಂತರ ಸೈನಿಕರ ಮಧ್ಯೆ ತನ್ನ ಬೃಹತ್ ರಥದ ಮೇಲೆ ನಿಂತಿದ್ದ ಆ ಕಡುಕ್ರೂರ ಚೀನಾ ರಾಜ ತೈಜಾಂಗ್ನ ನೇರವಾಗಿ ಬಲಗಣ್ಣಿಗೆ ನಾಟುತ್ತೆ. ರಾಜ ತನ್ನ ಕಣ್ಣನ್ನು ಹಿಡಿದುಕೊಂಡು ರಕ್ತದ ಮಡುವಿನಲ್ಲಿ ನರಕಯಾತನೆಯಿಂದ ಕಿರುಚಾಡುತ್ತಾ ಕೆಳಗೆ ಬೀಳ್ತಾನೆ. ಅದೇ ಸಮಯದಲ್ಲಿ ಆರಂಭದಲ್ಲಿ ಜನರಲ್ ಯಾಂಗ್ ನನ್ನು ಕೊಲ್ಲಲು ಬಂದಿದ್ದ ಸಾಮುಲ್ ಜನರಲ್ನ ಒಳ್ಳೆಯತನವನ್ನು ನೋಡಿ ಮನಸ್ಸು ಬದಲಾಯಿಸಿ ರಾಜಧಾನಿಗೆ ಹೋಗಿ ಮೇನ್ ಕೊರಿಯನ್ ಸೈನ್ಯವನ್ನು ಒಪ್ಪಿಸಿ ಬ್ಯಾಕಪ್ ಆಗಿ ಕರ್ಕೊಂಡು ಬರ್ತಾನೆ. ಇತ್ತ ರಾಜನಿಗೆ ಕಣ್ಣು ಹೋಗಿರುತ್ತೆ. ಅತ್ತ ಕೊರಿಯಾದ ಬೃಹತ್ ಬ್ಯಾಕಪ್ ಸೈನ್ಯ ಅನ್ಸಿ ಕೋಟೆಯ ಹೆಲ್ಪ್ಗೆ ಬರ್ತಾ ಇರುತ್ತೆ. ಇದನ್ನು ನೋಡಿ ಕಂಪ್ಲೀಟ್ ಆಗಿ ಧೈರ್ಯಗೆಟ್ಟ ಚೀನಾ ಸೈನ್ಯ ಅಲ್ಲಿಂದ ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ ಕಾಲ್ ಕಿತ್ತು ಓಡಿ ಹೋಗ್ತಾರೆ. ಚೀನಾ ರಾಜ ತೈಜಾಂಗ್ ತನ್ನ ಜೀವಿತಾವಧಿಯಲ್ಲಿ ಮತ್ತೆ ಎಂದಿಗೂ ಕೊರಿಯಾ ಕಡೆ ಮುಖ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಿ ಆ ಗಾಯದ ನೋವಿನಿಂದಲೇ ಕೆಲವು ದಿನಗಳ ನಂತರ ಸತ್ತು ಹೋಗ್ತಾನೆ. ಹೀಗೆ ಕೇವಲ 5,000 ಸೈನಿಕರು ತಮ್ಮ ರಣತಂತ್ರ ಮತ್ತು ಒಗ್ಗಟ್ಟಿನಿಂದ ಜಗತ್ತಿನ ಅತಿ ದೊಡ್ಡ ಸೈನ್ಯವನ್ನು ಧೂಳಿಪಟ ಮಾಡ್ತಾರೆ. ಸ್ನೇಹಿತರೆ, ಈ ಸಿನಿಮಾ ನಮಗೆ ಕಲಿಸೋದು ಒಂದೇ: ಎದುರಾಳಿಯ ಸಂಖ್ಯೆ ಎಷ್ಟು ದೊಡ್ಡದಾಗಿದೆ ಅನ್ನೋದು ಮುಖ್ಯ ಅಲ್ಲ, ನಮ್ಮಲ್ಲಿ ಗೆಲ್ಲೋ ನಂಬಿಕೆ ಮತ್ತು ಒಬ್ಬ ಒಳ್ಳೆ ಲೀಡರ್ ಇದ್ದರೆ ಜಗತ್ತಿನ ಯಾವುದೇ ಯುದ್ಧನಾದರೂ ಗೆಲ್ಲಬಹುದು. ನಿಮಗೆ ಈ ಹೈ ವೋಲ್ಟೇಜ್ ಕತೆ ಇಷ್ಟ ಆಗಿದ್ರೆ ತಕ್ಷಣವೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ಮೂವಿ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಬೇಕು ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.